ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೆಯ ಅಧ್ಯಾಯ. ಅದರಲ್ಲಿ ಭಗವಂತನ ಜ್ಞಾನವನ್ನು ಗಳಿಸಲಿಕ್ಕೆ ಇರತಕ್ಕಂತಹ ಸಾಧನಗಳನ್ನು ಕೃಷ್ಣ ಈ 5-6 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ. ಆ 20 ಸಾಧನಗಳಲ್ಲಿ ಕೊನೆಯದಾಗಿರುವಂಥದ್ದು 12ನೇ ಶ್ಲೋಕದಲ್ಲಿ ಹೇಳಿ ಹೊರಟಿದ್ದಾನೆ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅಧ್ಯಾತ್ಮಜ್ಞಾನ ನಿತ್ಯತ್ವ, ಅಧ್ಯಾತ್ಮ ಜ್ಞಾನ ಅಂದರೆ ಪರಮಾತ್ಮ ತತ್ವಜ್ಞಾನ. ಪರಮಾತ್ಮ ತತ್ವಜ್ಞಾನದಲ್ಲಿಯೇ ಯಾವಾಗಲೂ ತತ್ಪರನಾಗಿ ಪರಮಾತ್ಮನ ತತ್ವಜ್ಞಾನದಲ್ಲಿಯೇ ನಿತ್ಯವೂ ತತ್ಪರನಾಗಿರುವುದು. ಇದು ಅಧ್ಯಾತ್ಮಜ್ಞಾನ ನಿತ್ಯತ್ವ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ಆತ್ಮಾನಂ ಅಧಿಕೃತ್ಯ ಸ್ಥಿತೇ ಜ್ಞಾನೇ ನಿಯತತ್ವಂ ತತ್ವಜ್ಞಾನಾರ್ಥದರ್ಶನಂ. ಈ ಅಧ್ಯಾತ್ಮಜ್ಞಾನ ನಿತ್ಯತ್ವ, ಪರಮಾತ್ಮನ ತತ್ವಜ್ಞಾನದಲ್ಲಿಯೇ ನಿತ್ಯವೂ ತತ್ಪರನಾಗಿರಬೇಕು. ಭಾಗವತಾದಿ ಸತ್ಕಥಾ ಶ್ರವಣ ಮಾಡ್ತಾ ಇದ್ದರೆ ನಮಗೆ ಪರಮಾತ್ಮನ ತತ್ವಜ್ಞಾನ ಗಳಿಸಬೇಕು, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕೆಂಬುದಾಗಿ ಮನಸ್ಸು ಬರ್ತದೆ. ಅಂತಹ ಪರಮಾತ್ಮನ ತತ್ವಜ್ಞಾನದಲ್ಲಿ ನಿತ್ಯವೂ ತತ್ಪರತೆ ಬರಬೇಕಾದರೆ ಇಂತಹ ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನ ಭಕ್ತರ ಕಥೆಗಳನ್ನು ನಾವು ಕೇಳ್ತಾ ಇರಬೇಕು. ಕೇಳ್ತಾ ಇದ್ದರೆ ಆಗ ಅಂತಹ ಒಂದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಬರಲಿಕ್ಕೆ ಸಾಧ್ಯ ಇದೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂದರೆ ಪರಮಾತ್ಮನ ತತ್ವಜ್ಞಾನದಲ್ಲಿಯೇ ನಿತ್ಯವೂ ತತ್ಪರನಾಗಿರುವುದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂದರೆ. ಇಂತಹ ಅಧ್ಯಾತ್ಮ ಜ್ಞಾನ ನಿತ್ಯತ್ವವನ್ನು ನಾವು ಗಳಿಸಬೇಕು. ಅರ್ಥಾತ್ ಪರಮಾತ್ಮನ ತತ್ವಜ್ಞಾನದಲ್ಲಿಯೇ ನಿತ್ಯವೂ ತತ್ಪರರಾಗಿರಬೇಕು. ನಿರಂತರವಾಗಿ ಯಾವಾಗಲೂ ಭಗವಂತನ ವಿಷಯಕವಾಗಿರತಕ್ಕಂತಹ ಜ್ಞಾನದಲ್ಲಿ ನಿಯಮದಿಂದ ಇರಬೇಕು ಎಂಬುದು ಇದರ ಅಭಿಪ್ರಾಯ. ಮತ್ತು ತತ್ವಜ್ಞಾನಾರ್ಥ ದರ್ಶನಂ. ಈ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಈ ಋಗಾದಿ ಶಾಸ್ತ್ರಗಳ ವಿಚಾರ ಏನಿದೆ ಅದು ತತ್ವಜ್ಞಾನಾರ್ಥ ದರ್ಶನವಾಗಿದೆ. ತತ್ವಜ್ಞಾನಾರ್ಥ ದರ್ಶನ ಅಂದರೆ ಋಗಾದಿ ಶಾಸ್ತ್ರಗಳ ವಿಚಾರ. ಕೇವಲ ನಾವು ಶಾಸ್ತ್ರಾಧ್ಯಯನ, ಶಾಸ್ತ್ರಗಳ ಅಧ್ಯಾಪನ, ಚರ್ಚೆ ಇವೆಲ್ಲ ಬರೀ ಐಹಿಕ ಫಲಕ್ಕೋಸ್ಕರ ಆಗಬಾರ್ದು. ಕೇವಲ ತೋರಿಕೆಗೋಸ್ಕರವಾಗಿ
ಪದವಿಗೋಸ್ಕರವಾಗಿ, ಉಪಜೀವನಕ್ಕೋಸ್ಕರವಾಗಿ, ಬೇರೆಯವರನ್ನು ನಿಗ್ರಹಿಸಲಿಕ್ಕೋಸ್ಕರವಾಗಿ ಈ ಶಾಸ್ತ್ರದ ಅಭ್ಯಾಸ, ಶಾಸ್ತ್ರ ಚರ್ಚೆ ಅಲ್ಲ. ಹೊರತು ತತ್ವಜ್ಞಾನಾರ್ಥ ದರ್ಶನಂ ಅಂದರೆ ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಈ ಪ್ರಯತ್ನ ಬೇಕು. ಆದ್ದರಿಂದ ಈ ಅಸತ್ ಸಿದ್ಧಾಂತಗಳ ಖಂಡನೆ, ಅವುಗಳ ವಿಮರ್ಶೆ, ಇವುಗಳ ಉದ್ದೇಶವೂ ಕೂಡ ಅದೇ ಇರುವಂಥದ್ದೇನು, ಸತ್ಸಿದ್ಧಾಂತದ ಪ್ರಾಪ್ತಿ. ನಿಜವಾದ ಸಿದ್ಧಾಂತ ಯಾವುದು ಅಂತ ತಿಳ್ಕೊಳ್ಬೇಕಾದರೆ ಈ ತಪ್ಪು ಸಿದ್ಧಾಂತಗಳ ಖಂಡನೆ ಮಾಡಬೇಕು, ಅವುಗಳನ್ನು ವಿಮರ್ಶೆ ಮಾಡಬೇಕು. ಆ ಸಿದ್ಧಾಂತಗಳ ವಿಮರ್ಶೆ ಹೊರತು ವೈಚಾರಿಕವಾಗಿರತಕ್ಕಂತಹ ವಿಮರ್ಶೆ ಹೊರತು ಇಲ್ಲಿ ವೈಯಕ್ತಿಕವಾಗಿರತಕ್ಕಂತಹ ನಿಂದೆಯಾಗಲಿ, ಅಹಂಕಾರವಾಗಲಿ, ಪಾಂಡಿತ್ಯ ಪ್ರದರ್ಶನವಾಗಲಿ ಆಗಬಾರದು. ಈ ರೀತಿ ತತ್ವಜ್ಞಾನಾರ್ಥ ದರ್ಶನ, ತತ್ವಜ್ಞಾನ ಅಪರೋಕ್ಷ ಜ್ಞಾನ ಆಗಲಿಕ್ಕೋಸ್ಕರವಾಗಿ ಋಗಾದಿ ಶಾಸ್ತ್ರಗಳ ಒಂದು ವಿಚಾರ ಆಗಬೇಕು. ಅದಕ್ಕೆ ಸಾಧನವಾಗಿರುವಂಥದ್ದು ಈ 20 ಸಾಧನಗಳು ಎಂಬುದಾಗಿ ಇಷ್ಟೆಲ್ಲ ಈವರೆಗೆ ಹೇಳ್ತಾ ಬಂದ. ತತ್ವಜ್ಞಾನದ ಸಾಧನಗಳು, ಪರಮಾತ್ಮನನ್ನು ಸ್ಪಷ್ಟವಾಗಿ ನಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಇರತಕ್ಕಂಥ ಸಾಧನಗಳು, ಅಂತಹ ಸಾಧನಗಳನ್ನು ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಉಳಿದ ಯಾವುಗಳೂ ಸಾಧನಗಳಲ್ಲ, ಇವುಗಳೇ ಸಾಧನಗಳು. ಪರಮಾತ್ಮನ ಜ್ಞಾನ ಗಳಿಸಲಿಕ್ಕೆ ಇವುಗಳೇ ಸರಿಯಾದ ಸಾಧನ. ಏತಜ್ಞಾನಮಿತಿ ಪ್ರೋಕ್ತಂ, ಈ ಸಾಧನಗಳೇ ನಿಜವಾದ ಜ್ಞಾನ ಸಾಧನ. ಏತಜ್ಞಾನಮಿತಿ ಪ್ರೋಕ್ತಂ, ಇವುಗಳೇ ನಿಜವಾದ ಜ್ಞಾನ ಸಾಧನ ಹೊರತು ವಿಪರೀತವಾದವುಗಳಲ್ಲ. ಆದ್ದರಿಂದ ಇವತ್ತೆಲ್ಲ ಏನೇನೋ ಹೇಳಿಕೊಂಡು ಕೆಲವರು ಟಿ ವಿಯಲ್ಲಿ ಬರ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾರೆ, ನಾನು ದೈವಿ ಪುರುಷ, ನಾನೇ ದೇವರು, ನಾನು ಹೇಳ್ತಕ್ಕಂತಹ ದಿವ್ಯ ಜೀವನ ನಡೆಸಿ, ನೀವು ಯೋಗ ಮಾಡಿ, ರಾಜಯೋಗ, ಬ್ರಹ್ಮಯೋಗ, ಭೋಗದಿಂದಲೇ ಯೋಗ, ಇವನ್ನೆಲ್ಲ ಇವತ್ತು ನಾವು ನೋಡ್ತೇವೆ. ಇವೆಲ್ಲ ಶ್ರೀಮಂತರ ಹಣವನ್ನು ಸೆಳಿಲಿಕ್ಕಾಗಿರತಕ್ಕಂತಹ ಇವರೆಲ್ಲ ಏನು ಆಧುನಿಕ ಭಗವಾನ್ ಅಂತ ಹೇಳ್ಕೊಂಬರ್ತಾರೆ, ಯೋಗಿಯೋ ಅಥವಾ ಇನ್ನೇನೋ ಮಾತೆಯೋ ಅಂತ ಹೇಳ್ಕೊಂಬರ್ತಾರೆ, ಬಾಬಾಗಳು ಅಂತ ಹೇಳ್ಕೊಂಡು ಬರ್ತಾರೆ. ಇವರು ಯಾವ ವಿಚಾರಗಳು, ಇವರು ಹೇಳ್ತಕ್ಕಂಥ ಯಾವ ಸಾಧನಗಳು ಕೂಡ ಕೃಷ್ಣನಿಗೆ ಸಮ್ಮತ ಅಲ್ಲ. ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ, ಉಳಿದು ಯಾವುದು ಇದಕ್ಕೆ ವಿಪರೀತವಾಗಿದ್ದೆಲ್ಲ ಅದೆಲ್ಲ ಅಜ್ಞಾನ ಸಾಧನ ಹೊರತು ಜ್ಞಾನ ಸಾಧನಗಳಲ್ಲ. ಇದೇ ಜ್ಞಾನ, ಏತಜ್ಞಾನಂ, ಜ್ಞಾನ ಅಂದರೆ ಜ್ಞಾನ ಸಾಧನ ಅಂತ ಅರ್ಥ. ಇಲ್ಲಿ ಇದುವೇ ಜ್ಞಾನ ಸಾಧನ. ಈ 20 ಕೃಷ್ಣ ಹೇಳಿದ ಈವರೆಗೆ ಇವುಗಳೇ ಜ್ಞಾನ ಸಾಧನ. 20 ಸಾಧನಗಳೇ ನಿಜವಾದ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನಗಳು. ಇವುಗಳಿಂದ ಬೇರೆಯಾಗಿರ್ತಕ್ಕಂಥವಳು ಅಜ್ಞಾನಂ ಯದತೋನ್ಯಥಾ, ಅವೆಲ್ಲ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನಗಳ ಅಲ್ಲ. ಆದ್ದರಿಂದ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಗಳಿಸಬೇಕಾದರೆ ಈ 20 ಆರಂಭದಿಂದ ಅಮಾನಿತ್ವಂ ಅಲ್ಲಿಂದ ಆರಂಭಿಸಿ ತತ್ವಜ್ಞಾನಾರ್ಥ ದರ್ಶನಂ ಅಲ್ಲಿವರೆಗೆ 20 ಸಾಧನಗಳಾಗ್ತವೆ. ಈ 20 ಸಾಧನಗಳೇ ಜ್ಞಾನ ಸಾಧನಗಳು ಹೊರತು ಇನ್ನು ಬೇರೆ ಯಾವುದೇ ದಾರಿ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಕೃಷ್ಣ. ಏತಜ್ಞಾನಮಿತಿ ಪ್ರೋಕ್ತಂ, ಇದುವೇ ಜ್ಞಾನ ಸಾಧನ ಹೊರತು, ಈ ಸಾಧನವೇ ನಿಜವಾದ ಜ್ಞಾನ ಸಾಧನ ಹೊರತು ಅನ್ಯಥಾ ಇದಕ್ಕಿಂತ ಬೇರೆಯಾಗಿರತಕ್ಕಂಥ ಸಾಧನಗಳು ಅವು ಅಜ್ಞಾನಂ, ಜ್ಞಾನಕ್ಕೆ ಸಾಧನಗಳಲ್ಲ. ಅದರಿಂದ ಅಮಾನಿತ್ವಂ ಅಲ್ಲಿಂದ ಆರಂಭಿಸಿ ಇಲ್ಲಿವರೆಗೆ ತತ್ವಜ್ಞಾನಾರ್ಥ ದರ್ಶನಂ ಈವರೆಗಿನ 20 ಈ ಜ್ಞಾನ ಸಾಧನಗಳು, ಇವುಗಳನ್ನು ನಾವು ರೂಢಿಸಿಕೊಂಡಾಗ ಭಗವಂತನ ಜ್ಞಾನ ನಮಗೆ ಎಟಕತ್ತೆ. ಅಂತಹ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು, ಭಗವಂತನ ಸಾಮರ್ಥ್ಯ ಏನು, ಅದನ್ನು 13ನೇ ಶ್ಲೋಕದಿಂದ ಕೃಷ್ಣ ಮುಂದೆ ಹೇಳ್ತಾ ಹೋಗ್ತಾನೆ. ಈ ಶ್ಲೋಕದ ಅಭಿಪ್ರಾಯವನ್ನು ನೋಡೋಣ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅಧ್ಯಾತ್ಮ ಅಂದ್ರೇನು? ಆತ್ಮಾನಂ ಅಧಿ ಅಧ್ಯಾತ್ಮ. ಆತ್ಮಾನಂ ಅಂದರೆ ಪರಮಾತ್ಮನ ಬಗ್ಗೆ, ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮ ಅಂದರೆ ಪರಮಾತ್ಮನ ಬಗ್ಗೆ ಸ್ಥಿತೇ ಜ್ಞಾನೇ, ಪರಮಾತ್ಮನ ಬಗ್ಗೆ ಇರುವಂತಹ ಜ್ಞಾನ, ಪರಮಾತ್ಮನ ಬಗ್ಗೆ ಇರುವಂತಹ ಜ್ಞಾನದಲ್ಲಿ ಅವಿರತವಾದ ಆಸಕ್ತಿ.
ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅದರಲ್ಲಿ ಅವಿರತವಾದ ಆಸಕ್ತಿ. ಜ್ಞಾನೇ ನಿಯತತ್ವಂ. ತತ್ವಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನ ಅಂದರೆ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಇವೇ ಮೊದಲಾದವುಗಳು. ಆ ತತ್ವಜ್ಞಾನಕ್ಕೋಸ್ಕರವಾಗಿರ್ತಕ್ಕಂಥವುಗಳು ಇವುಗಳೇ. ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಇವುಗಳೆಂದ್ರೆ ಯಾವುವು? ಏತತ್ ಜ್ಞಾನಮಿತಿ ಪ್ರೋಕ್ತಂ. ಏತತ್ ಈ ಹಿಂದೆ ಹೇಳಿರುವಂಥದ್ದು. ಅಮಾನಿತ್ವಂ ಅಲ್ಲಿಂದ ಆರಂಭಿಸಿ 5 ಶ್ಲೋಕಗಳು ಹೇಳ್ತಕ್ಕಂತಹ 20 ಧರ್ಮಗಳಿವೆಯಲ್ಲ, ಇವುಗಳೇ ಏತದ್ ಜ್ಞಾನಮಿತಿ. ಜ್ಞಾನ ಅಂದ್ರೇನು? ಜ್ಞಾಯತೆ ಅನೇನ ಇತಿ ಜ್ಞಾನಂ. ಅಂದರೆ ಜ್ಞಾನವು ಯಾವುದರಿಂದ ಬರ್ತದೋ ಜ್ಞಾನ, ಅಂದರೆ ಜ್ಞಾನಕ್ಕೆ ಸಾಧನ ಅಂತ ಅರ್ಥ. ಯಾವುದರಿಂದ ಜ್ಞಾನ ಬರುತ್ತೋ ಏನ ಅನೇನ ಜ್ಞಾಯತೆ ಇತಿ ಜ್ಞಾನಂ. ಹಾಗಾದರೆ ಜ್ಞಾನ ಶಬ್ದಕ್ಕೆ ಭಾವಾರ್ಥನೂ ಇದೆ, ಕರಣಾರ್ಥನೂ ಇದೆ. ಕರಣಾರ್ಥ ಇಟ್ಕೊಂಡ್ರೆ ಜ್ಞಾಯತೆ ಅನೇನ, ಇದರಿಂದ ಇದು ತಿಳಿಲ್ಪಡುತ್ತೆ ಎಂಬ ಅರ್ಥದಲ್ಲಿ ಜ್ಞಾನಕ್ಕೆ ಸಾಧನವಾದದ್ದು. ಏತತ್ ಅಮಾನಿತ್ವ ಮೊದಲಾದ ಧರ್ಮಗಳ ಸಮುದಾಯವೇ ಜ್ಞಾನಂ, ಅಂದರೆ ಜ್ಞಾನಕ್ಕೆ ಸಾಧನವಾಗಿ ಹೇಳಲ್ಪಟ್ಟಿದೆ. ಅನ್ಯಥಾ ಇದಕ್ಕೆ ವಿಪರೀತವಾಗಿರುವಂಥದ್ದು ಏನಿದೆಯೋ ಅದೆಲ್ಲವೂ ಅಜ್ಞಾನಂ, ಅಜ್ಞಾನಕ್ಕೆ ಸಾಧನ. ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ಪರ್ಯಾಲೋಚನಂ. ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಶಾಸ್ತ್ರ ಪರ್ಯಾಲೋಚನೆ ಮಾಡಬೇಕು. ಏತತ್ ಅಮಾನಿತ್ವಂ ಇತ್ಯಾದಿನ ಉಕ್ತಂ. ಅಮಾನಿತ್ವಂ ಇತ್ಯಾದಿ 5 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಂತಹ 20 ಧರ್ಮಜಾತಂ 20 ಧರ್ಮಗಳ ಸಮುದಾಯವು ಅದೇ ಜ್ಞಾನಮಿತಿ ಪ್ರೋಕ್ತಂ, ಅದುವೇ ಜ್ಞಾನ ಎಂಬುದಾಗಿ. ಜ್ಞಾನ ಅಂದರೆ ಜ್ಞಾಯತೆ ಅನೇನೈತಿ ಕರ್ಣಯುತ್ಪತ್ಯ. ಜ್ಞಾಯತೆ ಅನೇನೈತಿ ಜ್ಞಾನಂ ಎಂಬ ಕರ್ಣಾರ್ಥದಲ್ಲಿ ನಾವು ಆ ಶಬ್ದವನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ಜ್ಞಾನ ಸಾಧನ ಅಂತ ಅರ್ಥ ಬರುತ್ತೆ. ಏತತ್ ಈ ಅಮಾನಿತ್ವಂ ಇತ್ಯಾದಿನ ಉಕ್ತಂ, ಅಮಾನಿತ್ವಂ ಇತ್ಯಾದಿ ಶ್ಲೋಕದಿಂದ ಹೇಳಲ್ಪಟ್ಟಂತಹ ಏನು 20 ಧರ್ಮಗಳ ಸಮುದಾಯ ಇದೆ, ಇದೇ ಜ್ಞಾನಂ ಅಂದರೆ ಜ್ಞಾನಕ್ಕೆ ಸಾಧನ ಅಂತ ಪ್ರೋಕ್ತಂ ಹೇಳಲ್ಪಟ್ಟಿದೆ. ಅತಃ ಆದ್ದರಿಂದ ಅನ್ಯಥಾ ಯದಸ್ತಿ, ಇದಕ್ಕಿಂತ ವಿಪರೀತವಾದ ಯಾವುದಿದೆ? ತತ್ ಅಜ್ಞಾನಂ. ಅಜ್ಞಾನಂ ಅಂದರೆ ಜ್ಞಾನ ಸಾಧನ ಅಲ್ಲ. ಆದ್ದರಿಂದ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಶಾಸ್ತ್ರ ಪರ್ಯಾಲೋಚನೆ ಮಾಡಬೇಕು. ಶಾಸ್ತ್ರ ಪರ್ಯಾಲೋಚನೆ ಮಾಡುವಾಗ ಅವುಗಳಿರ್ತಕ್ಕಂತಹ ಸಾಧನಗಳು ಈ 20 ಸಾಧನಗಳು ಹೊರತು ಬೇರೆ ಯಾವುದು ಕೂಡ ಜ್ಞಾನಕ್ಕೆ ಸಾಧನ ಅಲ್ಲ ಅಂತ ಈ ಶ್ಲೋಕದ ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ರಾಯರು ನಿರೂಪಿಸ್ತಾರೆ. ಯದ್ವಾ ಜ್ಞಾನಶಬ್ದ ಭಾವ್ಯುತ್ಪತ್ತ್ಯ ಸಂವಿತ್ಪರಶ್ಚ ತತ್ವಜ್ಞಾನಾರ್ಥಸ್ಯ ತತ್ವಜ್ಞಾನ ವಿಷಯಸ್ಯ ವಿಷ್ಣೋಃ ದರ್ಶನಂ ಅಪರೋಕ್ಷಜ್ಞಾನಂ ಇತ್ಯರ್ಥಃ. ಏತದ್ ಭಗವದ್ವಿಷಯ ಅಪರೋಕ್ಷಜ್ಞಾನಂ ಜ್ಞಾನಮಿತಿ ಪ್ರೋಕ್ತಂ. ಹಿಂದಿನ ವ್ಯಾಖ್ಯಾನದಲ್ಲಿ ಜ್ಞಾನ ಅಂದರೆ ಜ್ಞಾನ ಸಾಧನ. ಅಮಾನಿತ್ವ ಮೊದಲಾದ 20 ಏನು ಸಾಧನ ಸಮುದಾಯಗಳಿವೆ, ಅವುಗಳೇ ಜ್ಞಾನ ಸಾಧನ, ಬೇರೆ ಯಾವುದೂ ಅಲ್ಲ ಅಂತ ಹಿಂದೆ ಹೇಳಿತ್ತು. ಜ್ಞಾನ ಶಬ್ದಕ್ಕೆ ಜ್ಞಾನ ಸಾಧನ ಅಂತ ಅರ್ಥ ಮಾಡಿತ್ತು. ಎರಡನೇ ಅರ್ಥದಲ್ಲಿ ಜ್ಞಾನ ಶಬ್ದ ಕರ್ಣಯುತ್ಪತ್ತಿ ಅಲ್ಲ, ಭಾವಯುತ್ಪತ್ತಿಯಲ್ಲಿ ಜ್ಞಾನ ಅಂದರೆ ಸಂವಿತ್ಪರ, ಅಂದರೆ ಜ್ಞಾನವಾಚಿ, ಜ್ಞಾನವನ್ನೇ ಹೇಳ್ತಾ ಇದ್ದೆದು. ಜ್ಞಾನ ಎಂಬ ಅರ್ಥದಲ್ಲಿ ಇರುವಂಥದ್ದು. ಆ ಅರ್ಥ ಇಟ್ಕೊಂಡಾಗ ತತ್ವಜ್ಞಾನಾರ್ಥಸ್ಯ ಅಂದರೆ ತತ್ವಜ್ಞಾನ ವಿಷಯಸ್ಯ, ತತ್ವಜ್ಞಾನದ ಅರ್ಥ. ತತ್ವಜ್ಞಾನಕ್ಕೆ ಅರ್ಥ ಅಂದರೆ ಏನೋ ವಿಷಯ. ತತ್ವಜ್ಞಾನ ಯದ್ವಿಷಯಕ ತತ್ವಜ್ಞಾನ, ತತ್ವಜ್ಞಾನಕ್ಕೆ ವಿಷಯವಾಗಿರುವಂಥದ್ದು ಯಾವುದು ಅಂದರೆ ಪರಮಾತ್ಮ. ಅಂತಹ ತತ್ವಜ್ಞಾನಕ್ಕೆ ವಿಷಯನಾಗಿರತಕ್ಕಂತಹ ವಿಷ್ಣುವಿನ ದರ್ಶನ. ದರ್ಶನ ಅಂದರೆ ಅಪರೋಕ್ಷ ಜ್ಞಾನ, ಆ ತರಹ ಅರ್ಥ. ತತ್ವಜ್ಞಾನ ದರ್ಶನ. ತತ್ವಜ್ಞಾನ ಅಂದರೆ ತತ್ವಜ್ಞಾನ, ತತ್ವಜ್ಞಾನದ ಅರ್ಥ ಅಂದರೆ ತತ್ವಜ್ಞಾನಕ್ಕೆ ವಿಷಯವಾಗಿರತಕ್ಕಂತಹ ವಿಷ್ಣು. ಅಂತಹ ವಿಷ್ಣುವಿನ ದರ್ಶನ ಅಪರೋಕ್ಷ ಜ್ಞಾನ, ವಿಷ್ಣುವಿನ ಅಪರೋಕ್ಷ ಜ್ಞಾನ. ಏತದ್ ಅಂದರೆ ಈ ಅಪರೋಕ್ಷ ಜ್ಞಾನವು, ಏತದ್ ಭಗವದ್ವಿಷಯ ಅಪರೋಕ್ಷ ಜ್ಞಾನವು ಜ್ಞಾನವಿತಿ ಪ್ರೋಕ್ತಂ. ಭಗವದ್ವಿಷಿಕವಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನವೇ ಜ್ಞಾನ, ಅದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಜ್ಞಾನ
ಅದು ಜ್ಞಾನ ಅಲ್ಲ. ಭಗವದ್ವಿಷಯಕವಾದ ಅಪರೋಕ್ಷ ಜ್ಞಾನವು ಮಾತ್ರ ಜ್ಞಾನ, ಇದಕ್ಕಿಂತ ಬೇರೆಯಾದದ್ದು ಜ್ಞಾನವಲ್ಲ. ಹಿಂದಿನ ಅರ್ಥದಲ್ಲಿ ಹೇಳಿದ್ದು ಅಂದರೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರುವಂಥದ್ದು ಈ 20 ಮಾತ್ರ. ಏತಜ್ಞಾನಂ, ಈ ಜ್ಞಾನ ಸಾಧನ, ಈ 20 ಜ್ಞಾನ ಸಾಧನಗಳು ಮಾತ್ರ ಜ್ಞಾನವನ್ನು ಹೊಂದಲಿಕ್ಕೆ ಜ್ಞಾನವನ್ನು ಗಳಿಸಲಿಕ್ಕೆ ಸಾಧನವಾಗಿರುವಂಥದ್ದು. ಬೇರೆ ಯಾವುದು ಕೂಡ ಜ್ಞಾನ ಸಾಧನ ಅಲ್ಲ ಅಂತ ಮೊದಲ ಅರ್ಥ. ಈ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದು ತತ್ವಜ್ಞಾನಾರ್ಥ ದರ್ಶನ. ತತ್ವಜ್ಞಾನದ ಅರ್ಥ ಅಂದರೆ ವಿಷಯ. ತತ್ವಜ್ಞಾನಕ್ಕೆ ವಿಷಯ ಯಾರು? ಪರಮಾತ್ಮ. ಅಂತಹ ಪರಮಾತ್ಮನ ದರ್ಶನ ಉಂಟಲ್ವ, ಅದುವೇ ಜ್ಞಾನಮಿತಿ ಪ್ರೋಕ್ತಂ, ಅದೇ ನಿಜವಾದ ಜ್ಞಾನ ಅಂತ. ಏತಜ್ಞಾನಮಿತಿ ಪ್ರೋಕ್ತಂ, ಅದುವೇ ನಿಜವಾದ ಜ್ಞಾನ. ಅತಃ ಅನ್ಯಥಾ, ಇದಕ್ಕಿಂತ ಬೇರೆ ಆಗಿರುವಂಥದ್ದು ಯಾವುದಿದೆ ತತ್ ಜ್ಞಾನಂ ನಭವತಿ ಇತ್ಯರ್ಥ, ಅದು ಜ್ಞಾನ ಅಲ್ಲ. ಇಲ್ಲಿ ಜ್ಞಾನ ಶಬ್ದಕ್ಕೆ 2 ಅರ್ಥವನ್ನು ಹೇಳಿದಾಗಾಯಿತು ಈ ಶ್ಲೋಕದಲ್ಲಿ. ಒಂದು ಜ್ಞಾನ ಸಾಧನ, ಮತ್ತೊಂದು ಜ್ಞಾನ, ಒಂದು ಅಪರೋಕ್ಷ ಜ್ಞಾನ. ಜ್ಞಾನ ಶಬ್ದಕ್ಕೆ ಏತಜ್ಞಾನಂ, ಇದೇ ಜ್ಞಾನ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಇದೇ ಈ ಅಪರೋಕ್ಷ ಜ್ಞಾನವೇ ನಿಜವಾದ ಜ್ಞಾನ ಅಂತ ಒಂದು ಅರ್ಥ. ಇನ್ನೊಂದು ಪರಮಾತ್ಮನ ಜ್ಞಾನವನ್ನು ಗಳಿಸಲಿಕ್ಕೆ ಇದೇ ಸಾಧನ ಹೊರತು ಬೇರೆ ಯಾವುದು ಕೂಡ ಸಾಧನ ಅಲ್ಲ ಅಂತ. ಜ್ಞಾನ ಶಬ್ದಕ್ಕೆ ಒಂದು ಪರಮಾತ್ಮಿಷಿಕವಾಗಿರತಕ್ಕಂತಹ ಜ್ಞಾನ, ಇನ್ನೊಂದು ಜ್ಞಾನಕ್ಕೆ ಸಾಧನ ಅಂತ. ಜ್ಞಾನ ಶಬ್ದಕ್ಕೆ 2 ಅರ್ಥಗಳನ್ನು ಇಲ್ಲಿ. ಜ್ಞಾನ ಶಬ್ದ ಜ್ಞಾನ ತತ್ಸಾಧನ ಉಭಯ ಪರಹ. ಜ್ಞಾನ ಹಾಗೂ ಜ್ಞಾನಕ್ಕೆ ಸಾಧನ ಯಾವುದು? ಈ 20 ಹೇಳಿದಿರಲ್ಲ ಸಾಧನ ಸಮುದಾಯ, ಅವುಗಳನ್ನು ಹೇಳ್ತಾ ಇದೆ ಜ್ಞಾನ ಶಬ್ದ. ತತ್ವಜ್ಞಾನಾರ್ಥ ದರ್ಶನಂ ಇತ್ಯ ಅಯಂ ಅಪಿ ಉಕ್ತದಿಶಾ ಶಾಸ್ತ್ರಪರ್ಯಾಲೋಚನ ರೂಪ ಜ್ಞಾನ ಸಾಧನ ಪರಃ ಅಪರೋಕ್ಷ ಜ್ಞಾನ ಪರಶ್ಚ. ತತ್ವಜ್ಞಾನ ದರ್ಶನದ ಅರ್ಥ ಏನಾಗಾದರೆ ತತ್ವಜ್ಞಾನಾರ್ಥ ದರ್ಶನಂ ಇತ್ಯಯಂ ಅಪಿ ಉಕ್ತದಿಶಾ, ಹಿಂದೆ ಹೇಳಿದಂತೆ ಶಾಸ್ತ್ರ ಪರ್ಯಾಲೋಚನ ರೂಪ ಜ್ಞಾನ ಸಾಧನ ಪರ. ಒಂದು ಅರ್ಥ ಶಾಸ್ತ್ರ ಪರ್ಯಾಲೋಚನ ರೂಪವಾಗಿರತಕ್ಕಂತಹ ಜ್ಞಾನಕ್ಕೆ ಸಾಧನ ಅಂತ ಒಂದು ಅರ್ಥ. ಇನ್ನೊಂದು ಅಪರೋಕ್ಷ ಜ್ಞಾನ ಅಂತ ಅರ್ಥ. ತತ್ವಜ್ಞಾನಾರ್ಥ ದರ್ಶನ ಅಂದರೆ ಒಂದು ಅಪರೋಕ್ಷ ಜ್ಞಾನ ಅಂತ ಅರ್ಥ, ಮತ್ತೊಂದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿ ಇರುವಂಥದ್ದು. ಶಾಸ್ತ್ರ ಪರ್ಯಾಲೋಚನ ರೂಪ ಜ್ಞಾನ ಸಾಧನ ಅಂತ ಹೀಗೆ 2 ಅರ್ಥ. ತಸ್ಯ ಏತಚ್ಛಬ್ದೇನ ಉಭಯಂ ಪರಾಮರ್ಶ. ಏತಜ್ಞಾನಂ, ಈ ಜ್ಞಾನ ಅಂತ ಏತತ್ ಶಬ್ದದಿಂದ 2 ಕೂಡ ಪರಾಮರ್ಶಿಸಿ ಜ್ಞಾನ ಶಬ್ದೇನ ಭಾವಕರಣ ಉಭಯೋತ್ಪತ್ತಿಯ, ಒಂದು ಭಾವಾರ್ಥದಲ್ಲಿ ಜ್ಞಾನ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಕರಣಾರ್ಥದಲ್ಲಿ ಕರ್ಣವ್ಯುತ್ಪತ್ತಿಯ ಜ್ಞಾನಕ್ಕೆ ಸಾಧನ. ಹೀಗೆ ಜ್ಞಾನ ಸಾಧನ ಮತ್ತು ಜ್ಞಾನ ಸಾಧನತ್ವ ಮತ್ತು ಜ್ಞಾನತ್ವ ಇವುಗಳ ವಿಧಾನವನ್ನು ಇಲ್ಲಿ ಮಾಡಿದ್ದು ಅಂತ ತಿಳ್ಕೊಳ್ಬೇಕು. ಅಂತೂ ಜ್ಞಾನ ಇದುವೇ ನಿಜವಾದ ಜ್ಞಾನ, ಮತ್ತು ಇದುವೇ ನಿಜವಾದ ಜ್ಞಾನವನ್ನು ಗಳಿಸಲಿಕ್ಕೆ ಸಾಧನ ಅಂತ ಈ ಶ್ಲೋಕದಲ್ಲಿ ಅರ್ಥ ಹೇಳಿದಾಗ ಆಯಿತು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಈ ಶ್ಲೋಕದಲ್ಲಿ ಕೃಷ್ಣ ಮೋಕ್ಷಕ್ಕೋಸ್ಕರ ಯಾವುದನ್ನು ನಾವು ಅವಶ್ಯವಾಗಿ ತಿಳಿಯಬೇಕೋ ಅಂತಹ ಭಗವತ್ ಸ್ವರೂಪವನ್ನು ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಹಿಂದೆ ಪ್ರತಿಜ್ಞೆ ಮಾಡಿದ್ನಲ್ಲ, ಅದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಇಂತಹ ಪರಬ್ರಹ್ಮನ ಸ್ವರೂಪವನ್ನೇ ಮುಂದಿನ ಶ್ಲೋಕದಲ್ಲಿಯೂ ಹೇಳ್ತಾ ಹೋಗ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.